ಸರ್ ನಮಸ್ಕಾರ. ನಮ್ಮ ಹೆಸರು ರಮೇಶ್ ಅಂತೇಳಿ. ನಾವು ರಾಜಲ್ದಿನಿ ಗ್ರಾಮ ಪಂಚಾಯತಿ ಸದಸ್ಯರು ಸರ್. ನಾವು ಮಾತಾಡೋದು ಸರ್. ಸಮಸ್ಯೆ ಏನಾಗಿದೆ? ಸಮಸ್ಯೆ ಸರ್ ಏನೈತೆ ಇಲ್ಲಿ ಅಂತಂದ್ರೆ ನಮ್ಮ ಗ್ರಾಮ ಪಂಚಾಯತಿ PDO ಯಾವ ಸರ್ ಪಂಚಾಯತಿ? ಭೋಗವತಿ ಪಂಚಾಯತಿ ಸರ್ ನಮ್ದು. ಓಕೆ. ಇಲ್ಲಿಗೆ ಒಂದು 20 ತಿಂಗಳಾಯ್ತು ಸರ್. ಯಾವುದೇ ಸಾಮಾನ್ಯ ಸಭೆ ಇಲ್ಲ. ನಾವು ಕೆಲಸ ಮಾಡಿದ ದುಡ್ಡನ್ನು ನಮ್ಮ ಕೈ ಸೇರಿಲ್ಲ. ₹1 ಯಾವುದೋ ಪೇಮೆಂಟ್ ಮಾಡಿಲ್ಲ ಸರ್. ಅವ್ರು ಬರೀ ಬೋಗಸ್ ಮಾಡ್ಕೊಂತ ಹೊಂಟ್ಬಿಟ್ರು ಸರ್. ಯಾವ ರೀತಿ ಸರ್ ಬೋಗಸ್ ಅಂದ್ರೆ? ಯಾವ ರೀತಿ ಅಂದ್ರೆ ಬರೀ ಅಂಗಡಿಗೆ ಹಾಕೋದು ಸರ್. ವಾಟರ್ ಸಪ್ಲೈ ಅಂತ ಹೇಳೋದು ಅಂಗಡಿಗೆ ಹಾಕೋದು. ನಾವು ಲೀಕೇಜ್ ಹಾಕ್ಸಿವಿ, ಮತ್ತೆ ಲೇಬರಿಗೆ ಪೇಮೆಂಟ್ ಕೊಟ್ಟಿವಿ. ನಾವು ಅಲ್ಲಿ ಲೇಬರಿಗೆ ಅಂದ್ರೆ ಯಾವ್ದು ಲೀಕೇಜ್ ಸರ್. ಮತ್ತೆ ಇನ್ನೂ ಒಂದು ಏನಪ್ಪ ಅಂದ್ರೆ ನಮ್ದು ಮೋಟರ್ ಸೂಟ್ರು ಕೂಡ ಮೋಟರ್ ಮಾಡಿಸ್ಕೊಟ್ಟಿಲ್ಲ ಸರ್ ಅವರು. ನಾವು ಕೈಲಿದ್ದ ಖರ್ಚು ಮಾಡಿ ಡ್ರೈನೇಜ್ ಜಾಗಿಸೋದು, ಮೋಟರ್ಗಳು ರಿಪೇರ್ ಮಾಡಿಸೋದು ನಾವು ಮಾಡಕತ್ತೀವಿ ಸರ್. ಅಂದ್ರೆ ಪಂಚಾಯತಿಗೆ ಏನು ದುಡ್ಡು ಬರ್ತದೆ ಬರೋದಿಲ್ಲ ಸರ್. ಒಂದು 17 ಲಕ್ಷ ಚಿಲ್ಲರೆ ಮಾಡ್ರಿ ಸರ್ ಪೇಮೆಂಟ್. ಮತ್ತೆ ನಾವು ಪೇಮೆಂಟ್ ಮಾಡಕತ್ತೀರ ಅಂತೇಳಿ PDO ವರ್ಗಾವಣೆ ಮಾಡಿ ಕೊಡ್ರಿ ನಮಗೆ ಅಂತೇಳಿ ನಾವು ಇವ ಸಾಬ್ ಒಂದು ಲೆಟರ್ ಕೊಟ್ಟಿವ್ರಿ. ಯಾವಾಗ ಕೊಟ್ಟಿವಿ ಅಂತಂದ್ರೆ 21/5 ತಿಂಗಳ 2025 ಸರ್. ಇದು ಕೊಟ್ಟರು ಕೂಡ ಅವ್ರಿಗೇನು ಸ್ಪಂದನೆ ಮಾಡಿಲ್ಲ. ಯಾರು? ನಮ್ಮ ಖಾಲಿದ್ ಅಹಮದ್ ಸರ್ ಸ್ಪಂದನೆ. ಮತ್ತೆ ಒಂದು ZP ಒಂದು ಕೊಟ್ಟಿವ್ರಿ. ZP ಯಾವಾಗ ಕೊಟ್ಟಿವಿ ಅಂತಂದ್ರೆ 28/5 ತಿಂಗಳ 2025 ಸರ್. ಮತ್ತೆ ಇದಕ್ಕೆ ಯಾವುದೇ ನಮಗೆ ಇದು ಸಿಕ್ಕಿಲ್ಲ ಸರ್. ನ್ಯಾಯ ಸಿಕ್ಕಿಲ್ಲ. ನಾವು ನ್ಯಾಯ ಸಿಗ್ತೈತಿ ಸರಿ ಮಾಡ್ತಾರ ಅಂದ್ಕೊಂಡಿದ್ವಿ ಸರ್. ಯಾವುದು ನಮಗೆ ಸ್ಪಂದನೆ ಮಾಡಿ ಕೊಟ್ಟಿಲ್ಲ. ಬರೀ ಇದೇ ತರ ಮಾಡ್ಕೊಂತ ಹೊಂಟ್ರೆ ಪೇಮೆಂಟ್ ಅನ್ನು ಲಾಕ್ ಮಾಡಿಸ್ವಿ. ಲಾಕ್ ಮಾಡಿಸಿದ್ರು ಕೂಡ ಮತ್ತೆ 5.5 ಲಕ್ಷ ಪೇಮೆಂಟ್ ಮಾಡ್ರಿ ಸರ್. ಯಾರು ಮಾಡ್ಯಾರ? ಜುಬೇರ್ PDO ಮಾಡ್ರಿ ಸರ್. ಇದು ಮತ್ತೆ ಅಂಗಡಿಗೇನೆ ಹಾಕ್ಯಾರ ಸರ್. ವಾಟರ್ ಸಪ್ಲೈಗೆ ಅಂತಾನೆ ಹಾಕ್ಯಾರ. ಮೋಟರ್ ಸುಟ್ರೆ ನಾವು ಕೈಲಿದ್ದ ಖರ್ಚು ಮಾಡಕತ್ತೀವಿ, ಲೀಕೇಜ್ ಆದ್ರೆ ನಾವೇ ಮಾಡಕತ್ತೀವಿ. ನಮ್ಮೂರಲ್ಲಿ ಮತ್ತೆ ವಾಟರ್ ಮ್ಯಾನ್ ಇದ್ದಿಲ್ಲ, ವಾಟರ್ ಮ್ಯಾನ್ ಕರ್ಕೊಂಬಂದು ಕುಂದಿರ್ಸಿ ಸರ್. ಅಲ್ಲಿ ವಾಟರ್ ಮ್ಯಾನ್ ಕರ್ಕೊಂಬಂದು ಬಿಟ್ರು ಕೂಡ ಅವ್ರಿಗೆ ಪೇಮೆಂಟ್ ಮಾಡಿಲ್ಲ ಸರ್. ನಾವು ಕೈಲಿದ್ದ ಕೊಡಕತ್ತೀವಿ ಸರ್. ಅಲ್ಲ ಸರ್, ಈ ರೀತಿಯಾಗಿ ನೀವು ಎಲ್ಲ ಸದಸ್ಯರು ಸೇರಿ ವರ್ಗಾವಣೆ ಮಾಡಿರೋ ಆದೇಶ ಕೊಟ್ಟರು ಕೂಡ, ಎಲ್ಲರೂ ಸದಸ್ಯರು ಸಹಿ ಮಾಡಿ ಕೊಟ್ಟರು ಕೂಡ, ಇವು ಖಾಲಿದ್ ಅಹಮದ್ ಕೂಡ ಯಾಕೆ ಸದಸ್ಯತ್ವ ಬೆಲೆ ಕೊಡ್ತಾ ಇಲ್ವಾ ಸರ್? ಅವ್ರಿಗೆ ನಿಮಗೆ ಶಾಮಿಲ್ ಇದಾರೆ ಸರ್. ಇದ್ರೆ ಯಾರು? ಖಾಲಿದ್ ಅಹಮದ್ ಸರ್. ಮತ್ತೆ ನಮಗೇನು ಗೊತ್ತಾಗ್ತಾ ಇಲ್ಲ. ಯಾವ ರೀತಿ ಸರ್ ಶಾಮಿಲ್ ಅಂದ್ರೆ? ಮತ್ತೆ ಅವ್ರಿಗೆ ಅರ್ಧ ಪೇಮೆಂಟ್ಗೆ ಇಸ್ಕೊಂತಾರನ ಅಲ್ಲಿ ಪೇಮೆಂಟ್ ಮಾಡಿದಂಗಲ್ಲ. ನಮಗೇನು ಇದು ಅನುಮಾನ ಕಾಣಕೈತಿ ಸರ್. ಅಲ್ಲ ಸರ್, ಈ ರೀತಿ ನಿಮ್ಮ ಸದಸ್ಯರ ಸ್ಥಿತಿ ಹಂಗ, ನಿಮಗೆ ಮತ ಹಾಕಿದ ಜನರ ಪರಿಸ್ಥಿತಿ ಹಂಗ ಸರ್? ಸರ್ ನಾವು ಸದಸ್ಯರ ಅಂದ್ರೆ ನಾವು ಏನು ಉಳಿದಿಲ್ಲ, ರಾಜೀನಾಮೆ ಕೊಡೋದಷ್ಟೇ ಉಳಿದ ಸರ್. ನಾವು ಅದಕ್ಕೂ ಡೇಟ್ ಫಿಕ್ಸ್ ಮಾಡ್ತೀವಿ ಸರ್ ರಾಜೀನಾಮೆ ಕೊಡಕ್ಕೆ. 11 ಜನ ಸದಸ್ಯರು ಸೈನ್ ಮಾಡೋದು ಕೂಡ ಇದಕ್ಕೇನು ನಮಗೆ ನ್ಯಾಯ ಸಿಕ್ಕಿಲ್ಲ. ಏನು ಸ್ವಲ್ಪನ ಬೆಲೆ ಇಲ್ಲ ಸರ್ ನಮಗೆ. ಅಲ್ಲ ಸರ್, ಈಗ ಸದಸ್ಯರೆಲ್ಲ ರಾಜೀನಾಮೆ ಕೊಡ್ತು ಅಂತ ಹೇಳ್ತೀರಿ, ಈ ನಿರ್ಧಾರ ಯಾಕೆ? ಕಾರಣ ಏನು ಬೇಕಲ್ಲ ಸರ್? ಇಲ್ಲಿ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ ಸರ್. ನಾವು ಊರಾಗ ಜನರಿಗೆ ಏನಂತ ಹೇಳ ಸರ್, ಒಂದು ಡ್ರೈನೇಜ್ ಕ್ಲೀನ್ ಇಲ್ಲ, ಒಂದು ಯಾವುದೇ ತರ ಅಭಿವೃದ್ಧಿ ಇಲ್ಲ, ಎಲ್ಲ ಮುಚ್ಚೋಯ್ತು ಸರ್. ಊರಾಗ ಜಂಗಲ್ ಕಟಿಂಗ್ ಇಲ್ಲ. ಮತ್ತೆ ಉದ್ಯೋಗಕ್ಕೆ ಪೇಮೆಂಟ್ ಮಾಡಿದ್ರು ಕೂಡ ಅದಕ್ಕೆ ಕೂಡ ಹಣ ಕೇಳ್ತಾರೆ ಸರ್. ಎಲ್ಲಿದ್ದು ಕೂಡ ಇವರು PDO ಅವ್ರು ಕೇಳಕತ್ತಾರ ಸರ್. ಟೆಕ್ನಿಕಲ್ ಅಸಿಸ್ಟೆಂಟ್ PDO ಅವರು ಒಂದು ಆಳಿಗೆ ಎಷ್ಟು ಕೊಡ್ರಿ, ₹300 ಕೊಡ್ರಿ ಒಂದು ಆಳಿಗೆ, ನಾವು ಫುಲ್ ಪೇಮೆಂಟ್ ಮಾಡ್ತೀವಿ. ಅಲ್ಲ ಸರ್, ಇವ್ರು ಸರ್ಕಾರದ ಸಂಬಳ ಬರ್ತಾ ಇದ್ದಾರೆ, ಇವ್ರು ಈ ರೀತಿ ಭ್ರಷ್ಟಾಚಾರ ಮಾಡ್ತಾರೆ ಅಂದ್ರೆ ಏನ್ ಸರ್? ಎಲ್ಲಿ ಬಂದಿದ್ದು ಸರ್? ಅವರಿಗೆ ಸರ್ಕಾರ ಸಂಬಳ ಕೊಡ್ತೈತಿ, ಅದಕ್ಕೆ ಸರ್ಕಾರ ಸಂಬಳ ಕೊಟ್ಟಿದ್ದು ನಮ್ ಕಾರಿಗೆ ಆಗೋದಲ್ಲ ಅಂತಾರ ಸರ್. ಏನಂತಾರ? ನಮ್ ಕಾರಿಗೆ ಪೆಟ್ರೋಲ್ಗೆ ಆಗೋದಲ್ರಿ ಸರ್ಕಾರ ಸಂಬಳ ಕೊಡೋದು. ಅಂದ್ರೆ ಗಿಂಬಳದಲ್ಲಿ ಇವರೆಲ್ಲ ಗಿಂಬಳ ಕೊಟ್ರೇನೆ ನಾವು ಬದುಕಕ್ ಸಾಧ್ಯ. ಅವ್ರಿಗೊಂದ್ ಸ್ವಲ್ಪ ತನಿಖೆ ಆಗ್ಬೇಕಲ್ಲ ಸರ್. ತನಿಖೆ ಆಗ್ಬೇಕು ಸರ್. ಮುಂದೆ ಹೆಂಗ್ ಸರ್? 2 ಕೋಟಿ ರೂಪಾಯಿ ಮನೆ ಕಟ್ಟ್ರಿ ಸರ್ ಅವ್ರ. 2 ಕೋಟಿ ರೂಪಾಯಿ ಮನೆ ಕಟ್ಟಕತ್ತಾರ ಅವ್ರ. ನಾವು ಜೋಪಡಿಯಾಗ ಇದೀವಿ, ನಮಗೆ ಒಂದು ಚಲೋ ಒದಕಬೇಕು ತಂದ್ಕನಕ್ ಆಗವಲ್ದು. ಜಮಖಾನ್ ತಂದ್ಕನಕ್ ಆಗವಲ್ದು. ನಮಗೆ ಕರೆಕ್ಟ್ ಟೈಮಿಗೆ ಊಟ ಮಾಡಕ್ಕೆ ಆಗವಲ್ದು. ಇವತ್ತು ಈ ಒಂದು ಮುಖ್ಯವಾಹಿನಿಗೆ ಬರ್ತಕ್ಕಂಥ ಕಾರಣ ಏನೆಂದರೆ, ನನ್ನ ಹೆಸರು ಶಿವಶಂಕರಯ್ಯ ಸ್ವಾಮಿ, ರಾಜಲ್ದಿನ್ನಿ ಮತ್ತು ಯರಮದೊಡ್ಡಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದು, ನಮ್ಮ ಪಂಚಾಯಿತಿ ಭೋಗವತಿ ಗ್ರಾಮ ಪಂಚಾಯಿತಿ, ನಮ್ಮ ಭೋಗವತಿ ಪಂಚಾಯಿತಿಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ನಾವು ತಾಲೂಕಾ ಅಧಿಕಾರಿಗಳಾಗಿರ್ತಕ್ಕಂಥ ಖಾಲಿದ್ ಅಹಮದ್ ಸರ್ಗೆ 22/5/2025 ದೂರು ಸಲ್ಲಿಸಿದ್ವಿ. ಆ ದೂರು ಏನಪ್ಪ ಅಂತಂದರೆ, ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮನ್ನಣೆ ಆಗ್ತಾಯಿಲ್ಲ. ನಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ಸ್ಪಂದನೆ ಮಾಡ್ತಾ ಇಲ್ಲ. ಸ್ಪಂದನೆ ಮಾಡದೆ ಸುಮಾರು 17 ಲಕ್ಷ ಬಿಲ್ಲು ಪಾವತಿಯಾಗಿರ್ತದೆ. ಆ ಬಿಲ್ಲು ಪಾವತಿಯ ಬಗ್ಗೆ ನಾವು ದೂರು ಸಲ್ಲಿಸಿದ್ವಿ. ಅದು ಆ ಒಂದು ಪಾವತಿ ಮಾಡ್ತಕ್ಕಂಥದಕ್ಕೆ ತನಿಖೆ ಆಗಬೇಕು. ತದನಂತರ ಅವರನ್ನು ಇರ್ತಕ್ಕಂಥ PDO ಜುಬೀರ್ ಅಹಮದ್ ಅವ್ರನ್ನ ನಮ್ಮ ಪಂಚಾಯತಿನಿಂದ ವರ್ಗಾವಣೆ ಮಾಡಬೇಕಂತೇಳಿ ದೂರು ಸಲ್ಲಿಸಿ, ಇಲ್ಲಿಯವರೆಗೆ ಆಗಿರ್ತಕ್ಕಂಥದ್ದು ಅವ್ಯವಹಾರ ಆಗಿದೆ. ಮುಂದೆ ಯಾವುದೇ ಹಣಕಾಸಿನ ವ್ಯವಹಾರ ಆಗಬಾರ್ದು. ಆ ಒಂದು ನಾವು ಕೊಟ್ಟಿರ್ತಕ್ಕಂಥ ದೂರು ಅದನ್ನು ಸರಿಪಡಿಸೋವರೆಗೆ ನನಗೆ ತನಿಖಾಧಿಕಾರಿಗಳಾಗಬೇಕು. ಅದನ್ನು ಸರಿಪಡಿಸುವವರೆಗೆ ಯಾವುದೇ ರೀತಿಯಲ್ಲಿ ಹಣಕಾಸಿನ ವ್ಯವಹಾರ ನಡೀಬಾರ್ದು ಅಂತ ತಿಳ್ಕೊಂಡು ದೂರು ಸಲ್ಲಿಸಿದ್ವಿ. ಸುಮಾರು 11 ಜನ ಟೋಟಲಿ 15 ಜನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿದ್ದು, 15 ಜನ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ
11 ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಲಿಖಿತ ಮುಖಾಂತರ ಎಲ್ಲರೂ ಸಹಿಯನ್ನು ಮಾಡಿಬಿಟ್ಟು ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಅವರಿಗೆ ನಾವು ಕಾಲಾವಕಾಶ ಕೊಟ್ಟಿದ್ದೀವಿ. ಈ ನಮ್ಮ ಕೊಟ್ಟಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸರಿದೂಗವರೆಗೂ ಯಾವುದೇ ರೀತಿಯಲ್ಲಿ ಹಣದ ವ್ಯವಹಾರ ಆಗಬಾರ್ದು ಅಂತೇಳಿ. ಆದರೂ ಕೂಡ ಈಗ ಹಿಂದೆ ಆಗಿರ್ತಕ್ಕಂಥ ಒಂದು 3-4 ದಿನಗಳ ಹಿಂದೆ ಮತ್ತೆ 5 ಲಕ್ಷ ರೂಪಾಯಿಗಳನ್ನು ಮತ್ತೆ ಪೇಮೆಂಟ್ ಮಾಡಿದ್ದಾರೆ. ಇದು ಸಾರ್ವಜನಿಕರ ದುಡ್ಡು, ಇದು ನಮ್ಮ ದುಡ್ಡಲ್ಲ, ಪೇಮೆಂಟ್ ಮಾಡಿರ್ತಕ್ಕಂಥ ಅಧಿಕಾರಿಗಳ ದುಡ್ಡಲ್ಲ, ಏನಲ್ಲ, ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ದುಡ್ಡು. ಇದು ಗ್ರಾಮ ಪಂಚಾಯಿತಿ ಮೂಲಭೂತ ಸೌಕರ್ಯಗಳಿಗೆ ನಮ್ಮ ಪಂಚಾಯಿತಿಯಲ್ಲಿ 5 ಹಳ್ಳಿಗಳು ಬರ್ತವೆ. ಭೋಗಾವತಿ, ಯರಮುಲ್ದೊಡ್ಡಿ, ರಾಜಲ್ದಿನ್ನಿ, ಮುಷ್ಟೂರು ಮತ್ತು ನಂದ್ಯಾಳ ಗ್ರಾಮದಲ್ಲಿ ಇಲ್ಲಿ ಯಾವುದೇ ರೀತಿಯಲ್ಲಿ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಬರ್ತಾವೆ, ಡ್ರೈನೇಜ್ ತೆಗೆಸ್ಬೋದು, ಸಣ್ಣ ಪುಟ್ಟ ಮರಮ್ ಹಾಕ್ಸ್ಬೋದು, ಆಮೇಲೆ ಜಂಗಲ್ ಕಟ್ಟಿಂಗ್ ಮಾಡ್ಬೋದು. ಇಂಥ ಕೆಲಸ ಕಾರ್ಯಗಳಲ್ಲಿ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದು ನಮಗೆ, ಯಾಕಂದರೆ ನಮ್ಗೆ ಓಟ್ ಹಾಕಿಬಿಟ್ಟು ಇವರು ಕೆಲಸ ಮಾಡ್ತಾರೆ ಅಂತ ಹೇಳ್ಕೊಂಡು ನಮ್ಗೆ ಓಟ್ ಹಾಕಿ ಕಳಿಸಿದ್ದಾರೆ. ಈಗ ನಾವು ಯಾರಿಗೆ ಹೇಳಬೇಕು? ನಾವು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮ ಅಳಲನ್ನು ತೋಡ್ಕೊಂಡಾಗ ಕೆಲವೊಂದು ಸಲ ನೀವು ಮಾಡಿಸ್ರಪ್ಪ, ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡು, ಈಗ ನಾವು ಅವರನ್ನು ವಿಶ್ವಾಸ ಇಟ್ಟು ನಾವು ಸದಸ್ಯರಾಗಿದ್ದೀವಿ ಅಂತ ಹೇಳ್ಕೊಂಡು ನಾವು ಡ್ರೈನೇಜ್ ಕೂಡ ತೆಗೆಸಿದ್ದೀವಿ 15 ಹಣಕಾಸಿನಲ್ಲಿ. ತದನಂತರ ನಮ್ಮ ಮಾರಿಕಾಂಬ ಜಾತ್ರೆ ಬಂತು. ಆ ಮಾರಿಕಾಂಬ ಜಾತ್ರೆಯಲ್ಲಿ ನಮ್ಮ ಸಾರ್ವಜನಿಕರೆಲ್ಲರೂ ಕೂಡಿಕೊಂಡು ಮರ ಹಾಕ್ಸ್ಬೇಕು ಅಂತ ಹೇಳ್ಕೊಂಡಾಗ ನಾವು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಮರೆ ಹೋದಾಗ ನೀವು ಹಾಕ್ಸ್ರಪ್ಪ, ನಾವು ದುಡ್ಡು ಕೊಡ್ತೀವಿ ಅಂತೇಳಿ ಮತ್ತು ಮರ ಕೂಡ ಹಾಕ್ಸಿದ್ವಿ. ಈ ನಂತರ ನಾವು ಹಾಕ್ಸಿದ ನಂತರ ನಮಗೆ 1 ರೂಪಾಯಿ ದುಡ್ಡು ಸಹಿತ ಕೊಟ್ಟಿಲ್ಲ. ಆಮೇಲೆ 15 ಹಣಕಾಸಿನಲ್ಲಿ 25-26ನೇ ಸಾಲಿನಲ್ಲಿ ಇದಾಗಬೇಕಂದ್ರೆ ಏನಪ್ಪ ಅಂದರೆ ಅಪ್ರೂವಲ್ ಆಗಬೇಕಂದ್ರೆ ಸಾಮಾನ್ಯ ಸಭೆ ಕರಿಬೇಕು. ಕನಿಷ್ಠ 3 ತಿಂಗಳಿಗೆ ಒಂದು ಸಲ ಆದರೂ ಸಹಿತವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರ ಸಾಮಾನ್ಯ ಸಭೆ ಕರಿಬೇಕು. 25 ತಿಂಗಳು ಆದರೂ ಕೂಡ ಒಂದು ಸಾಮಾನ್ಯ ಸಭೆ ಕರೆದಿಲ್ಲ. ಕ್ರಿಯಾ ಯೋಜನೆ ಪ್ಲಾನ್ ಆಗಬೇಕಲ್ಲ, ಕ್ರಿಯಾ ಯೋಜನೆ ಪ್ಲಾನ್ ಆಗಬೇಕಂದ್ರೂ ಗ್ರಾಮ ಪಂಚಾಯಿತಿ ಸದಸ್ಯರ ಸಾಮಾನ್ಯ ಸಭೆ ಕರಿಬೇಕು. ಇದು ಯಾವುದನ್ನು ಗ್ರಾಮ ಪಂಚಾಯಿತಿ ಸದಸ್ಯರ ಗಮನಕ್ಕಿಲ್ಲಂಗೆ ತಮ್ಮ ಮಟ್ಟಕ್ಕೆ ತಾವೇ ಸರ್ವಾಧಿಕಾರಿ ರೀತಿ ಆಡಳಿತ ತಿಳಿಸ್ಕೊಂಡಾಗ ನಾವು ಸದಸ್ಯರಾಗಿರಬೇಕು. ಈಗ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಈಗ ಸದಸ್ಯರು ಆಗಿ ಜನರಿಗೆ ನಾವು ಸ್ಪಂದಿಸದೇ ಇದ್ದ ಪಕ್ಷದಲ್ಲಿ ನಾವ್ಯಾಕೆ ಸದಸ್ಯರಿರಬೇಕು? ನಾವು ಈಗ ಎಲ್ಲರೂ ಕೂಡ್ಕೊಂಡು ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಇದು ಸರಿಪಡಿಸದೇ ಹೋಗದೇ ಇದ್ದ ಪಕ್ಷದಲ್ಲಿ ಈಗ ತನಿಖೆ ಆಗಬೇಕು. ತನಿಖೆಯಾಗಿ ಅವ್ರು ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಅವು ಇರ್ತಕ್ಕಂಥ ಈ ಒಂದು PDOವನ್ನು ಅಮಾನತು ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀವಿ. ಇದು ಸುಮಾರು 7 ದಿವಸಗಳಲ್ಲಿ ಈ ನಮ್ಮ ಬೇಡಿಕೆ ಈಡೇರಿದ ಪಕ್ಷದಲ್ಲಿ ನಾವು 5 ಹಳ್ಳಿಯ ಸಾರ್ವಜನಿಕರ ಸಮಕ್ಷಮದಲ್ಲಿ, ಯಾಕಂದರೆ ಸಾರ್ವಜನಿಕರಿಗೆ ಅದು ಗೊತ್ತಾಗಬೇಕಲ್ಲ, ಸದಸ್ಯರು ಏನು ಮಾಡಿದಾರ ಏನಿಲ್ಲ, ಸದಸ್ಯರು ತಪ್ಪ, ಅಧ್ಯಕ್ಷರು ತಪ್ಪ, ಆಮೇಲೆ PDO ತಪ್ಪ, ಅಧಿಕಾರಿಗಳು ತಪ್ಪ ಅಂತ ಗೊತ್ತಾಗಬೇಕಲ್ಲ. ಅವರ ಸಮಕ್ಷೇಮದಲ್ಲಿ ನಾವು ಪಂಚಾಯಿತಿ ಮುತ್ತಿ ಆಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗ್ತದೆ. ಇದು ನಾವು ವಿಶ್ವಾಸ ಇದೆ, ಇದನ್ನು ತನಿಖಾಧಿಕಾರಿಗಳು ಒಳಪಡಿಸ್ತಾರೆ. ಆನಂತರ ಅವ್ರನ್ನ ಖಾಲಿದ್ ಅಹ್ಮದ್ ಸರ್ನ ಇವ್ರ ಜುಬೇರಾ PDOವನ್ನು ಅಮಾನತು ಮಾಡ್ತಕ್ಕಂಥ ವಿಶ್ವಾಸದಿಂದ ನಾವು 7 ದಿವಸಗಳ ಕಾಲಾವಕಾಶ ಕೊಟ್ಟಿದ್ದೇವೆ. ಇದಕ್ಕೆ ಸ್ಪಂದನೆ ಮಾಡಬೇಕು. ಸ್ಪಂದನೆ ಮಾಡದಿದ್ದ ಪಕ್ಷದಲ್ಲಿ ಮುಂದಿನ ಹೋರಾಟ ನಾವು ಏನು ಮಾಡಬೇಕಂತ ಹೇಳ್ಕೊಂಡು ನಾವು ಚರ್ಚೆ ಮಾಡಿಕೊಂಡು ಪಂಚಾಯಿತಿ ಮುಕ್ತಿ ಆಗ್ತಕ್ಕಂಥ ವ್ಯವಸ್ಥೆ ನಾವು ಮಾಡಬೇಕಾಗ್ತದೆ.